ಹಲೋ ಎವ್ರಿವನ್, ಇದು ಸಂದೀಪ್ ರಾಣಾ. ವೆಲ್ಕಮ್ ಟು ಡಿಜಿಲಿಟ್ ಅಕಾಡೆಮಿ. ಇವತ್ತು ಒಂದು ಅನಾಲಿಸಿಸ್ ತೊಗೊಂಡ್ಬಂದಿದೆ. ಒಂದು ಅನಾಲಿಸಿಸ್. ಓಕೆ, ಭಾರತ ದೇಶದಲ್ಲಿ ಡಿಜಿಟಲ್ ಸ್ಕ್ಯಾಮ್ಸ್ ಆರ್ ಬಿಕಮಿಂಗ್ ಅನ್ಸ್ಟಾಪಬಲ್. ಇವುಗಳನ್ನು ನಿಲ್ಲಿಸಲಿಕ್ಕೆ, ಎಸ್ಪೆಷಲಿ ಡಿಜಿಟಲ್ ಅರೆಸ್ಟ್ ಅನ್ನೋ ಸ್ಕ್ಯಾಮ್ ಆಲ್ಮೋಸ್ಟ್ ಅನ್ಸ್ಟಾಪಬಲ್ ಆಗಿಬಿಟ್ಟಿದ್ದಾವೆ. ಸೊ ಇದ್ರ ಬಗ್ಗೆ ಒಂದು ಅನಾಲಿಸಿಸ್ ನಾನು ತೊಗೊಂಡ್ಬಂದಿದ್ದೆ. ನೋಡೋಣ ಇದೇನಿದೆ ಅಂತ. ಓಕೆ, ಸೊ ಇದು ಬಹಳ ಸೀರಿಯಸ್ ವಿಷಯ ಇದು. ಸರಿ, ಸ್ಟೋರಿ ಏನಪ್ಪಾ ಅಂತಂದ್ರೆ, ಇವತ್ತು ಒಂದು ಡಿಜಿಟ್ ವೆಬ್ಸೈಟ್ ಅಲ್ಲಿ ಒಂದು ಆರ್ಟಿಕಲ್ ಪಬ್ಲಿಷ್ ಮಾಡ್ತಾರೆ. ಒಂದು ಪುಣೆಯ ಟೆಕಿ, ಪುಣೆಯಲ್ಲಿ ಒಬ್ಬ ಟೆಕಿ ಅಂದ್ರೆ ಒಬ್ಬ ಸಾಫ್ಟ್ವೇರ್ ಕೆಲಸ ಮಾಡುವವನು, ಸಾಫ್ಟ್ವೇರ್ ಉದ್ಯೋಗಿ 23 ಲಕ್ಷ ಕಳ್ಕೊಂತಾನಂತೆ. 23 ಲಕ್ಷ ಫಾರ್ ದಿ ಸ್ಕ್ಯಾಮ್ಸ್. ಓಕೆ, ಈಸ್ ಅ ಟೆಕಿ, ಕಂಪ್ಯೂಟರ್ ಅಥವಾ ಸಾಫ್ಟ್ವೇರ್ ತಿಳಿದವನು. ಕಂಪ್ಯೂಟರ್ ತಿಳಿದು, ಸಾಫ್ಟ್ವೇರ್ ತಿಳಿದು ಇವ್ರನ್ನೇ ನಾವು ಡಿಜಿಟಲ್ ಅರೆಸ್ಟ್ ಅಂತ ಮೋಸ ಮಾಡೋಕ್ಕಾಗ್ತಾರೆ. ಈ ವೃದ್ಧರು ಇರ್ತಾರಲ್ವ ಪಾಪ, ಓಕೆ, ಯಾರಿಗೆ ಈ ಡಿಜಿಟಲ್ ಲಿಟ್ರಸಿ ಇರಲ್ವೋ ಅವ್ರನ್ನ ಎಷ್ಟು ಯಾಮಾರಿಸ್ಬೋದು. ನಮ್ಮ ದೇಶದೊಳಗೆ ಇಂಥ ಕಳ್ಳತನಗಳು ಜಾಸ್ತಿ ಆಗ್ತಾ ಇದೆ. ಸರಿನಾ? ಈಗ ಡಿಜಿಟಲ್ ಅರೆಸ್ಟ್ ಅಂದ್ರೆ ಏನ್ರಿ? ಓಕೆ, ಫಸ್ಟ್ ಆಫ್ ಆಲ್ ಅರೆಸ್ಟ್ ಅಂದ್ರೆ ಏನು? ಅರೆಸ್ಟ್ ಅಂದ್ರೆ ನೋಡಿ, ಯಾರನ್ನಾದ್ರೂ ಒಬ್ಬ ವ್ಯಕ್ತಿಯನ್ನು ಅವನ ಓಡಾಟ ನಿಲ್ಲಿಸಲಿಕ್ಕೆ ಅವನ್ನ ಒಂದು ಕಸ್ಟಡಿಗೆ ತಗೊಂತಾರಲ್ವಾ, ಅದನ್ನ ಅರೆಸ್ಟ್ ಅಂತ ಕರೀತಾರೆ. ಅಂದ್ರೆ ಅವನ್ನ ಸೀಸ್ ಬೈ ಲೀಗಲ್ ಅಥಾರಿಟಿ ಅಂಡ್ ಟೇಕ್ ದೆಮ್ ಇನ್ ಟು ಕಸ್ಟಡಿ. ಅವ್ರನ್ನ ಕಸ್ಟಡಿಯಲ್ಲಿ ತಗೊಂಡು ಅವ್ರನ್ನ ಇನ್ನು ಇಟ್ಕೊಂತಾರಲ್ವಾ, ಅದನ್ನ ಅರೆಸ್ಟ್ ಅಂತ ಕರೀತಾರೆ. ಈ ಡಿಜಿಟಲ್ ಅರೆಸ್ಟ್ ಅಂದ್ರೆ ಅರ್ಥ ಏನು? ಅಂದ್ರೆ ಡಿಜಿಟಲ್ ಆಗಿ ಕಸ್ಟಡಿಗೆ ತಗೋಬೇಕು ಅವ್ರನ್ನ. ಈ ಪದಕ್ಕೆ ಅರ್ಥವೇ ಇಲ್ಲ. ಆದ್ರೆ ಇದೇ ಡಿಜಿಟಲ್ ಅರೆಸ್ಟ್ ಅನ್ಕೊಂತ ಕೋಟ್ಯಾಂತರ ರೂಪಾಯಿ ದೋಚ್ತಿದ್ದಾರೆ ನಮ್ಮ ದೇಶದಲ್ಲಿ. ಓಕೆ, ಸೊ ಏನಾಗ್ತಾ ಇದೆ, ಭಾರತ ದೇಶದೊಳಗೆ 2024 ವರ್ಷದೊಳಗೆ ಆಲ್ಮೋಸ್ಟ್ ಈ ಡಿಜಿಟಲ್ ಸ್ಕ್ಯಾಮ್ಸ್, ಈ ಆನ್ಲೈನ್ ಸ್ಕ್ಯಾಮ್ಸ್, ಇವೆಲ್ಲ ಈ ಸೈಬರ್ ಕ್ರೈಮ್ ಅಂತ ಕರಿತೀವಲ್ವಾ, ಎಲ್ಲವುದು ಟೋಟಲ್ ಆಗಿ ಹತ್ರ 20,000 ಕೋಟಿ ಅಷ್ಟು ಹಣ ಈ ಕಳ್ಳರು ಕಳ್ಳತನ ಮಾಡಿದ್ದಾರೆ, ಈ ಡಿಜಿಟಲ್ ಕಳ್ಳರು. ಕಳೆದ ವರ್ಷ ಇದು 2023ರಲ್ಲಿ ಬರೀ 1,000 ಕೋಟಿ ಹತ್ರ ಇತ್ತು. ಅಂದರೆ 20x ಟೈಮ್ಸ್ ಇದು ಬೆಳೆದ್ಬಿಟ್ಟಿದೆ. ರೈಟ್? ಎಷ್ಟು ಕಂಪ್ಲೇಂಟ್ ಬಂದಿದ್ದಾವೆ? 14 ಲಕ್ಷ ಜನ ಸೈಬರ್ ಕ್ರೈಮಿನ್ ಹೆಲ್ಪ್ ಲೈನ್ ಫೋನ್ ಮಾಡಿ ದೂರು ಕೊಟ್ಟಿದ್ದಾರೆ, ನಮ್ಮ ಜೊತೆಗೆ ಇಂಥ ಸ್ಕ್ಯಾಮ್ ನಡೆದ್ಬಿಟ್ಟಿದೆ ಅಂತ. ಇಂಡಿಯನ್ ಸೈಬರ್ ಕ್ರೈಮ್ ಕೋಆರ್ಡಿನೇಷನ್ ಸೆಂಟರ್ ಅವರಿಗೆ ಇಷ್ಟು ದೂರುಗಳು ಬರುತ್ತೆ. ಈ ಕಳ್ಳರೇನಿದ್ದಾರೆ, ಫಸ್ಟ್ ಈ ವಂಚಕರು, ಓಕೆ, ಫಸ್ಟ್ ನಿಮಗೆ ಒಂದು ಕಾಲ್ ಮಾಡ್ತಾರೆ. ಸರಿನಾ? ನಿಮ್ಮೆಲ್ಲ ಪರ್ಸನಲ್ ಇನ್ಫಾರ್ಮೇಷನ್ ಫಸ್ಟ್ ಅವರೆಲ್ಲ ತೊಗೊತಾರೆ. ಅಂದರೆ ಬೇರೆ ಬೇರೆ ಡೇಟಾ ಬೇಸ್ಗಳು ಎಲ್ಲಿಂದ ಲೀಕ್ ಇರುತ್ತೆ, ನಿಮ್ಮ ಸೋಷಿಯಲ್ ಮೀಡಿಯಾ, ಇಲ್ಲೆಲ್ಲ ಕಡೆಯಿಂದ ನಿಮ್ಮ ಪರ್ಸನಲ್ ಇನ್ಫಾರ್ಮೇಷನನ್ನು ತಗೊಂಡು, ಓಕೆ, ನಿಮಗೆ ಫೋನ್ ಮಾಡಿದಾಗ ಬಹಳ ಒಂದು ಆಕ್ರಮಣಕಾರಿ ಸ್ವರದಿಂದ, ಅಂದರೆ ಒಂದು ಅಗ್ರೆಸಿವ್ ಸ್ವರದಿಂದ ಮಾತಾಡ್ತಾರೆ ನಿಮ್ಮ ಜೊತೆಗೆ. ಓಕೆ, ಆ ಧ್ವನಿ ಕೇಳೇ ನೀವು ಭಯಪಟ್ಬಿಡ್ಬೇಕು, ಏನಾಗ್ತಾ ಇದೆಯಪ್ಪ. ಈ ಎಲ್ಲ ಡೇಟಾವನ್ನು ಯೂಸ್ ಮಾಡ್ಕೊಂಡು ಅವ್ರು ನಿಮಗೊಂದು ಫೋನ್ ಮಾಡ್ತಾರೆ. ಇಲ್ಲಿ ಒಂದು ಫೋನ್ ಮಾಡ್ತಾರೆ. ಇಲ್ಲೆಲ್ಲ ನಿಮಗೆ ಬೇರೆ ಬೇರೆ ಥರದ ಸೈಕಾಲಜಿಕಲ್ ಟ್ಯಾಕ್ಟಿಕ್ಸ್ ಯೂಸ್ ಮಾಡ್ಕೊತಾರೆ. ನಮ್ಮ ಭಾರತ ದೇಶದಲ್ಲಿ ನಮ್ಮ ಭಾರತೀಯರಿಗೆ ಈ ಪೊಲೀಸ್ ಅಂದ್ಬಿಟ್ರೆ ಅದು ಯಾಕೋ ಬಹಳಷ್ಟು ಭಯ. ಪೊಲೀಸ್ ಅಂದ್ಬಿಟ್ರೆ ಸಾಕು ನಮಗೆ ಸಿಕ್ಕಾಪಟ್ಟೆ ಭಯ. ಈ ಭಯನ ಉಪಯೋಗಿಸ್ಕೊಂಡು ನಾವು ಪೊಲೀಸ್ ಫೋನ್ ಮಾಡ್ತಿದ್ದೀವಿ ಅಂದಾಗ ನಮ್ಮ ಯೋಚನೆ ಏನು, ನಮ್ಮ ರ್ಯಾಷನಲ್ ಯೋಚನೆ ಇರುತ್ತೆ, ಅದನ್ನು ಸ್ವಲ್ಪ ಪಕ್ಕಕ್ಕಿಟ್ಟು ನಾವು ಅವ್ರ ಮಾತಲ್ಲಿ ಮರಳಾಗ್ಬಿಡ್ತೀವಿ. ಓಕೆ, ಈ ವಂಚಕರು ಅದೇ ಟ್ಯಾಕ್ಟಿಕ್ಸನ್ನು ಯೂಸ್ ಮಾಡ್ತಿದ್ದಾರೆ. ಏನೋ ಹೇಳ್ತಾರೆ, ನೀವು ಕಾನೂನು ಸಂಸ್ಥೆಯಿಂದ ಅಥವಾ ಯಾವುದೋ ಸರ್ಕಾರದ ಅಧಿಕಾರಿ ನಾನು ಫೋನ್ ಮಾಡ್ತಾ ಇದ್ದೀನಿ ಅಂತ ನಿಮಗೆ ಫಸ್ಟ್ ಒಂದು ಕಾಲ್ ಬರುತ್ತೆ. ಪೊಲೀಸ್ ಫೋನ್ ಮಾಡ್ತಾರೆ ಅಂತ ಹೇಳ್ತಾರೆ. ಅದೇ ಥರ ಒಬ್ಬ ವ್ಯಕ್ತಿ ಪೊಲೀಸ್ ಡ್ರೆಸ್ ಹಾಕೊಂಡು ನಿಮಗೊಂದು ವಿಡಿಯೋ ಕಾಲ್ ಮಾಡಿಬಿಡ್ತಾನೆ. ಸರಿನಾ? ವಿಡಿಯೋ ಕಾಲ್ ಮಾಡಿ ಏನೋ ಹೇಳ್ತಾನೆ, ನೀವು ಕಾನೂನು ಬಾಹಿರವಾಗಿ ಯಾವುದೋ ಚಟುವಟಿಕೆಗಳು ಮಾಡ್ತಾ ಇದ್ದೀರಿ. ಅದು ಸ್ಮಗ್ಲಿಂಗ್ ಆಗಿರ್ಬೋದು, ಹವಾಲಾ ಟ್ರಾನ್ಸ್ಫರ್ಸ್ ಆಗಿರ್ಬೋದು, ಅಥವಾ ಯಾವುದೋ ಒಂದು ಸ್ಮಗ್ಲಿಂಗಲ್ಲಿ ನೀವು ಸಿಗಿಬಿದ್ದಿದ್ದೀರಾ ಅಂತ ಯಾವುದೋ ಒಂದು ವಿಷಯವನ್ನು ಬಿಡ್ಕೊಂಡು ಯಾವುದೋ ಕಾನೂನು ಬಾಹಿರ ಕೆಲಸದೊಳಗೆ ನೀವು ಪಾಲ್ಗೊಳ್ತಾ ಇದ್ರಿ. ನಿಮ್ಮ ಮೇಲೆ ಒಂದು ಅರೆಸ್ಟ್ ವಾರೆಂಟ್ ನಾವು ಇಶ್ಯೂ ಮಾಡ್ತಾ ಇದ್ದೀವಿ, ನಿಮ್ಮನ್ನು ನಾವು ಅರೆಸ್ಟ್ ಮಾಡ್ಕೊಂಡು ಹೋಗ್ತೀವಿ. ಇಷ್ಟು ಹೇಳಿದ ತಕ್ಷಣ ನಾವು, ಅಯ್ಯೋ ಸರ್ ಇದೇನೋ ತಪ್ಪಾಗಿದೆ, ನಮ್ಮನ್ನು ಯಾರೋ ಸಿಗಾಕ್ಸಿದ್ದಾರೆ, ನಮ್ಗೆ ಅಂತ ಯಾವುದು ಕಾರ್ಯಗಳಲ್ಲಿ ನಾವು ಯಾವುದು ಇಲ್ಲ ಅಂತ ನೀವು ಹೇಳಿದ ತಕ್ಷಣವೇ ಅವರು, ಹೌದಾ ನೀವೇನೋ ಒಳ್ಳೆಯ ಜನದ ಥರ ಕಾಣ್ತೀರಾ, ಸರಿನಾ, ಗುಡ್ ಕಾಪ್ ಆ್ಯಂಡ್ ಬ್ಯಾಡ್ ಕಾಪ್. ಓಕೆ, ಗುಡ್ ಕಾಪ್ ಆ್ಯಂಡ್ ಬ್ಯಾಡ್ ಕಾಪ್. ಒಬ್ಬರು ಬಹಳ ಕಠೋರವಾಗಿ ನಿಮ್ಮ ಜೊತೆ ಮಾತಾಡ್ತಾರೆ, ಏನೋ ನಿನ್ನ ಅರೆಸ್ಟ್ ಮಾಡಿಬಿಡ್ತೀವಿ ಅಂತ ಒಬ್ಬನು ಹೇಳ್ತಾನೆ. ಅದಾದಮೇಲೆ ಇನ್ನೊಬ್ಬನ ಫೋನ್ ಮಾಡ್ತಾನೆ, ಮಾಡಿಬಿಟ್ಟು, ಅಯ್ಯೋ ಸರ್ ನೀವೇನೋ ಒಳ್ಳೆ ಜನ ಥರ ಕಾಣ್ತೀರಾ, ಏನು ಮಾಡೋಣ ಅಂತಂದರೆ ನೀವು ಸ್ವಲ್ಪ ಹಣ ಏನಾದರೂ ಇದ್ದರೆ ನಾವು ಇದನ್ನ ಸೆಟಲ್ ಮಾಡಿಬಿಡೋಣ ಇಲ್ಲೇ. ನಿಮ್ಮ ಬಗ್ಗೆ ನಿಮಗೆ ಸೈಕಾಲಜಿಕಲ್ ಟ್ಯಾಕ್ಟಿಕ್ಸ್ ಯೂಸ್ ಮಾಡಿ ನಿಮ್ಮನ್ನು ಯಾಮಾರಿಸ್ತಾರೆ. ಆ್ಯಂಡ್ ಫೈನಲಿ they use untraceable payment methods to ensure that they cannot be caught. ಇವರೇನೋ, ಸರ್ ನೀವು ಹಣ ಡೈರೆಕ್ಟ್ ಕ್ಯಾಶ್ ರೂಪದಲ್ಲಿ ಟ್ರಾನ್ಸ್ಫರ್ ಮಾಡಬೇಡಿ, ನೀವೇನು ಮಾಡಿ ಅಂತಂದರೆ ಅಮೆಝಾನ್ ಗಿಫ್ಟ್ ವೌಚರ್ಸ್ ಪರ್ಚೇಸ್ ಮಾಡಿ, ಅಥವಾ ಟಾರ್ಗೆಟ್ ಅನ್ನೋ ಒಂದು ಕಂಪ್ನಿಯಿಂದ, ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ಗಿಫ್ಟ್ ಕಾರ್ಡ್ಸ್ ಅಂತ ಕೊಡ್ತಾರೆ. ಓಕೆ, ಸೊ ಈ ಗಿಫ್ಟ್ ಕಾರ್ಡ್ಸ್ ಪರ್ಚೇಸ್ ಮಾಡಿ ನಮಗೆ ಸ್ವಲ್ಪ ಟ್ರಾನ್ಸ್ಫರ್ ಮಾಡಿ, ಅಥವಾ ಕ್ರಿಪ್ಟೋ
ಕ್ರಿಪ್ಟೋ ಕರೆನ್ಸಿ ಈ ಬಿಟ್ ಕಾಯಿನ್ ಇದೆಲ್ಲ ಇಲ್ಲಿ ನೀವು ಹಾಕಿಬಿಟ್ಟು ಬಿಟ್ ಕಾಯಿನ್ಗಳು ಬಂದಿರ್ತಾವಲ್ಲ ಅದನ್ನು ನಮಗೆ ಕೊಡಿ, ಸರಿನಾ? ಈ ಥರ ನಿಮಗೆ ಅನ್ಟ್ರೇಸಬಲ್ ಪೇಮೆಂಟ್ ಮೆಥಡ್ ಯೂಸ್ ಮಾಡಿ ಅವರು ನಿಮ್ಮ ಹಣ ದೋಚಲಿಕ್ಕೆ ಪ್ರಯತ್ನ ಪಡ್ತಾರೆ, ರೈಟ್? ಸೊ ಈಗ ಈ ವರ್ಷದಲ್ಲಿ ಈ ಡಿಜಿಟಲ್ ಸ್ಕ್ಯಾಮ್, ಬರೀ ಡಿಜಿಟಲ್ ಸ್ಕ್ಯಾಮ್ ಮಾಡ್ತಾ ಹತ್ರ 1,00,000 ಕೇಸಸ್ ರಿಜಿಸ್ಟರ್ ಆಗಿದೆ ಈ ಕಳೆದ 11 ತಿಂಗಳುಗಳಿದೆ. ಅಂದರೆ ಇದರಲ್ಲಿ ಡಿಸೆಂಬರ್ ಡೇಟಾ ಇಲ್ಲ, ಜಾನ್ವರಿಯಿಂದ ನವಂಬರ್ ತನಕ, ಅಂದರೆ ಈ ವರ್ಷ ಆಗೋಷ್ಟರೊಳಗೆ 1,00,000 ಮೇಲೆ ಕೇಸಸ್ ಆಗಿಬಿಟ್ಟಿರುತ್ತೆ. ಓಕೆ, ಸೊ 1,00,000 ಕೇಸಸ್ ಈ ಡಿಜಿಟಲ್ ಅರೆಸ್ಟ್ ಆಗ್ತಾ ಇದ್ದಾವೆ ಅಂತ ಬಂದಿದೆ. ಸುಮಾರು 2,000 ಕೋಟಿ ಇದರೊಳಗೆ ವಂಚಿಸಿದ್ದಾರೆ ಇವರೆಲ್ಲ. ಓಕೆ, ಡಿಜಿಟಲ್ ಅರೆಸ್ಟ್ ಸ್ಕ್ಯಾಮ್ಸ್ ಹ್ಯಾವ್ ಗಾನ್ ಹೈಟೆಕ್ ಈಗ. ಓಕೆ, ವಿತ್ ದಿ ಯೂಸ್ ಆಫ್ ಜನರೇಟಿವ್ AI ಟೂಲ್ಸ್. ನೋಡಿ, ಯಾರಿಗಾದ್ರೂ ಉಪಯೋಗ ಆಗಲಿ ಅಂತ ನಾವು AI ಅನ್ನೋದು ಒಂದು ಇದೆ ಅಲ್ವಾ, ಈ AIನ ಉಪಯೋಗಿಸೋದು ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಏನು ಮಾಡ್ತಾರೆ ಇವರು? ಫಸ್ಟ್ ನಿಮ್ಮ ಮಕ್ಕಳು ಅಥವಾ ನಿಮ್ಮ ಸಂಬಂಧಿಕರ ವಾಯ್ಸ್ ಹೇಗಿರುತ್ತೆ ಅಂತ ನಿಮ್ಮ ವಾಯ್ಸ್ನ ಅನಲೈಸ್ ಮಾಡಿ ಅವ್ರ ವಾಯ್ಸ್ ಹೇಗಿರ್ಬೋದು ಅಂತಂದು ವಾಯ್ಸನ್ನು ಯೂಸ್ ಮಾಡಿಕೊಂಡು ನಿಮಗೆ ಬೆದರಿಸ್ಲಿಕ್ಕೆ ಹೇಳ್ತಾರೆ. ಇಲ್ಲಿ ನಾವು ನಿಮ್ಮ ಮಗನನ್ನು ಇಟ್ಕೊಂಡ್ಬಿಟ್ಟಿದ್ದೀವಿ ರೀ. ಓಕೆ, ನಿಮ್ಮ ಮಗ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ ನಮ್ಮ ಹತ್ರ, ಬೇಕಿದ್ರೆ ಮಾತಾಡಿ, ನಿಮ್ಮ ಮಗನ ಜೊತೆ ಮಾತಾಡಿ. ಯಾರೋ ಅಳತಾ ಮಾತಾಡ್ತಾ ಇರೋದು ಸೇಮ್ ನಿಮ್ಮ ಮಗನ ವಾಯ್ಸ್ ಇದ್ದಾಗೆ ಇರುತ್ತೆ, ಸರಿನಾ? ನೀವು ಅಯ್ಯೋ ನನ್ನ ಮಗನ ಇಟ್ಕೊಂಡ್ಬಿಟ್ಟಿದ್ದಾರೆ ಇವರು ಅಂತ ಭಯಪಟ್ಟು ಏನು ಮಾಡ್ತೀರಾ? ಆಯಿತು, ನಾವಿಷ್ಟು ಹಣ ನಿಮಗೆ ಟ್ರಾನ್ಸ್ಫರ್ ಮಾಡಿಬಿಡ್ತೀವಿ, ಸರಿನಾ? ನಾವು ವೈ ದೀಸ್ ಪೀಪಲ್ ಆರ್ ಅನ್ಸ್ಟಾಪೇಬಲ್? ಯಾಕೆ ಇವ್ರನ್ನ ತಡಿಲಿಕ್ಕೆ ಆಗ್ತಾ ಇಲ್ಲ? ಸೊ ಇವ್ರನ್ನ ತಡಿಲಿಕ್ಕೆ ಯಾಕೆ ಆಗ್ತಾ ಇಲ್ಲ ಅಂತಂದರೆ, ಒಂದು, ಇವರು ಬೇಸಿಕ್ಲಿ ಅನಾನಮಸ್ ಕಾಲ್ಸನ್ನು ಮಾಡ್ತಾರೆ. ಇವರು ನಿಮಗೆ ನಾರ್ಮಲ್ ಫೋನ್ ಕಾಲ್ ಮಾಡಲ್ಲ, ಇವರು ನಿಮಗೆ ವಾಟ್ಸಾಪ್ ಕಾಲ್, ಟೆಲಿಗ್ರಾಮ್ ಕಾಲ್ ಮಾಡ್ತಾರೆ. ಆ್ಯಂಡ್ ಕೆಲವು ಸರಿ ರಾತ್ರಿ ಯಾವುದೋ ಟೈಮಲ್ಲಿ ಮಾಡ್ತಾರೆ, ನೀವು 1 ಗಂಟೆಗೆ ಇದ್ದಕ್ಕಿದ್ದಂಗೆ ನಿಮ್ಗೆ ಫೋನ್ ಮಾಡ್ತಾರೆ. ಫೋನ್ ಮಾಡಿ ನಿಮ್ಮ ಮೇಲೆ ಮಾಡ್ತಾರೆ, ನೀವು ಟೆನ್ಷನಿಗೆ ಬಂದುಬಿಡ್ತೀರ ಆ ಟೈಮಲ್ಲಿ. ಏನಪ್ಪ ಇದು, ಏನಾಯಿತು, ಪೊಲೀಸರು ಅಂತಿದ್ದಾರೆ, ರಾತ್ರಿ 1 ಗಂಟೆಗೆ ಏನು ಈ ಥರ ಫೋನ್ ಮಾಡ್ತಿದ್ದಾರೆ? ಓಕೆ, ಯಾವ ಕಾಲನ್ನು ಟ್ರೇಸ್ ಮಾಡೋಕ್ಕಾಗಲ್ವ ಅಂಥ ಕಾಲ್ಸನ್ನು ಯೂಸ್ ಮಾಡ್ತಾರಾ, ಸರಿನಾ? ಮತ್ತು ಇವರ ಹಿಂದ್ಗಡೆ ದೆರ್ ಇಸ್ ಅ ಬಿಗ್ ಮಾಫಿಯಾ. ಬರೀ ಇವರು ಯಾರೋ ಒಬ್ಬ ವ್ಯಕ್ತಿ ಕೂತ್ಕೊಂಡು ಮಾಡ್ತಿರೋದಲ್ಲ, ಇವ್ರ ಹತ್ರ ಒಂದು ಟೀಮ್ ಇರುತ್ತೆ. ಆ್ಯಂಡ್ ಇಂಟರ್ನ್ಯಾಷನಲ್ ಸಿಂಡಿಕೇಟ್ಸ್, ಓಕೆ, ಇಲ್ಲಿ ಹೇಳ್ತಾ ಇದ್ದಾರೆ ಇಂಟರ್ನ್ಯಾಷನಲ್ ಸಿಂಡಿಕೇಟ್ಸ್ ಎಲ್ಲ ಇದ್ರ ಹಿಂದಗಡೆ ಇದೆ. ಸೊ ಇದು ಭಾರತ ದೇಶದಿಂದ ಹೊರಗಡೆನೂ ವ್ಯಾಪಿಯಾಗಿದೆ, ಸರಿನಾ? ಆಮೇಲೆ ಮೇಜರ್ ಆಗಿ ನಮ್ಮ ಹತ್ರ ಲ್ಯಾಕ್ ಆಫ್ ಅವೇರ್ನೆಸ್, ಡಿಜಿಟಲ್ ಲಿಟ್ರಸಿ ಭಾಳ ಕಡಿಮೆ. ಅಯ್ಯೋ, ಡಿಜಿಟಲ್ ಲಿಟ್ರಸಿ ಇದ್ರೂ ನಮ್ಮ ಹತ್ರ ಕೆಲವು ಪ್ರಾಬ್ಲಮ್ಸ್ ಇದ್ದಾವೆ. ಈ ಭಯ, ಈ ಪೊಲೀಸ್ ಅಂದರೆ ನಮ್ಮಲ್ಲಿರುವ ಭಯ, ಹೆದರಿಕೆ. ಅಯ್ಯೋ ಇದೇನಪ್ಪ ಇದು, ಅದೇನೋ ಪೊಲೀಸ್ ಅಥವಾ ಕೋರ್ಟ್ ಕೇಸಲ್ಲಿ ಒನ್ ಟೈಮ್ ಸಿಗಬಿದ್ದುಬಿಟ್ರೆ ವರ್ಷಾನುಗಟ್ಟಲೆ ಆಗಿಬಿಡುತ್ತೆ. ನಾವು ಹೇಗೆ ಸರ್ವೈವ್ ಮಾಡೋದು ಇಂಥ ಕೇಸ್ಗಳನ್ನೆಲ್ಲ ಹಾಕ್ಕೊಂಡು? ಈ ಭಯವನ್ನು ಇವರು ಕ್ಯಾಶ್ ಮಾಡ್ಕೊತಿದ್ದಾರೆ. ಆ್ಯಂಡ್ ಎಲ್ಡರ್ಲಿ ಪೀಪಲ್, ಎಸ್ಪೆಷಲಿ ವೃದ್ಧರು, ವಯಸ್ಸು ಜಾಸ್ತಿ ಆದವರು, ಯಾರಿಗೆ ಕಂಪ್ಯೂಟರ್ ಯೂಸ್ ಮಾಡೋಕ್ಕೆ ಬರಲ್ವೋ, ಯಾರಿಗೆ ಹೊಸದಾಗಿ ಅವ್ರ ಕಡೆ ಮೊಬೈಲ್ ಫೋನ್ಸ್ ಬಂದಿರುತ್ತೋ, ಅವರು ಈಸಿಯಾಗಿ ತಮ್ಮ ಡೇಟಾವನ್ನು ಬಿಟ್ಕೊಡ್ತಾರೆ. ಓಕೆ, ಆ್ಯಂಡ್ ಅವ್ರನ್ನ ಭಾಳ ಈಸಿಯಾಗಿ ಸ್ಕ್ಯಾಮ್ ಮಾಡ್ಬೋದು, ರೈಟ್? ವೀಕ್ ಸೈಬರ್ ಸೆಕ್ಯೂರಿಟಿ, ನಮ್ಮ ದೇಶದೊಳಗೆ ಸೈಬರ್ ಸೆಕ್ಯೂರಿಟಿ ಇನ್ಫ್ರಾಸ್ಟ್ರಕ್ಚರೇ ಇಲ್ಲ, ಸರಿನಾ? ಇದೇ ಸ್ಕ್ಯಾಮನ್ನು ನೀವು USA, ಕೆನಡಾ, UK ಅಂತ ದೇಶಗಳಲ್ಲಿದ್ದು ಮಾಡೋದು ಭಾಳ ಕಷ್ಟ. ಇಲ್ಲಿ ಪೊಲೀಸರು ಅಷ್ಟು ಅಗ್ರೆಸಿವ್ ಆಗಿ ಪ್ರೊಟೆಕ್ಟ್ ಮಾಡ್ತಾರೆ. ಇಲ್ಲಿ ನಮ್ಮ ದೇಶದಲ್ಲಿ ಇದ್ಕೊಂಡು ಇದನ್ನು ಮಾಡೋದು ತುಂಬ ಸುಲಭ. ಯಾಕಂದರೆ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ. ನಮ್ಮ ಹತ್ರ ಸೈಬರ್ ಕ್ರೈಮ್ ಅಂತ ಒಂದಿದೆ, ಬಟ್ ಅದು ಅಷ್ಟು ಎಫಿಷಿಯೆಂಟ್ ಆಗಿಲ್ಲ. ಸರ್ಕಾರ ಇದ್ರ ಮೇಲೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಬೇಕು, ನಮ್ಮ ಸೈಬರ್ ಸೆಕ್ಯೂರಿಟಿಯನ್ನು ಡೆವಲಪ್ ಮಾಡಬೇಕು. ಮಾಡಿಲ್ಲ ಅಂತಂದರೆ ಈ 20 ಟೈಮ್ಸ್ ಜಾಸ್ತಿ ಆಗಿದೆ ಎಲ್ಲ ಸ್ಕ್ಯಾಮ್ಸ್. 2025ನೇ ಟೈಮಲ್ಲಿ ಇದು ಈಗಾಗಲೇ 20,000 ಕೋಟಿ ದೋಚ್ತಿದ್ದಾರೆ, ಅಲ್ಲಿ 1,00,000 ಕೋಟಿ ದೋಚ್ಬಿಡ್ತಾರೆ ಇವರೆಲ್ಲರೂ, ಓಕೆ? ಆ್ಯಂಡ್ ನೆಕ್ಸ್ಟ್, ಸೊ ಇದನ್ನೆಲ್ಲ ತಡೆ ಹಿಡಿಯೋದು ಹೇಗೆ? ಇದನ್ನೆಲ್ಲ ನೀವು ನಿಲ್ಲಿಸಬೇಕು ಅಂತಂದರೆ, ಮೊದಲನೇದಾಗಿ ಯಾರಾದರೂ ನಿಮಗೆ ಫೋನ್ ಮಾಡಿದರೆ, ನಾನು ಇಂಥ ಪೊಲೀಸು, ನಾನು ಇಂಥ ಯಾವುದೋ ಕಾನೂನು ಜಾರಿ ಸಂಸ್ಥೆಯ ಅಧಿಕಾರಿ ಅಂತಂದರೆ, ಅವರ ಡೀಟೇಲ್ಸನ್ನು ನೀವು ಒನ್ ಟೈಮ್ ವೆರಿಫೈ ಮಾಡಬೇಕು. ಹೌದಾ ಅಂತ ಕಟ್ ಮಾಡಿ ಆ ಒಂದು ಸಂಸ್ಥೆಗೆ ನೀವು ಫೋನ್ ಮಾಡಿಕೊಂಡು ಅವ್ರ ಹೆಸರು ಅವರೆಲ್ಲ ನೋಡ್ಕೊಳ್ಳಿ. ಅಥವಾ ನೀವು ಇಮಿಡಿಯೇಟಾಗಿ ಆ ಸೈಬರ್ ಕ್ರೈಮ್ ಏನಿದೆ ಅಲ್ವಾ, ನಂಬರ್ I4C ನಂಬರ್, ಸೊ ಇವರಿಗೆ ಇಮಿಡಿಯೇಟಾಗಿ ನೀವು ಫೋನ್ ಮಾಡ್ಬೋದು. ಓಕೆ, ಫೋನ್ ಮಾಡಿಬಿಟ್ಟು ನನಗೆ ಈ ಥರ ಕಾಲ್ ಬರ್ತಾ ಇದೆ, ಇದು ಏನು ಜೆನ್ಯೂನ್ ಕಾಲಾ, ನಿಜವಾಗ್ಲೂ ಮಾಡ್ತಾ ಇದ್ದಾರಾ, ಯಾರಾದರೂ ಸ್ಕ್ಯಾಮ್ ಮಾಡ್ಲಿಕ್ಕೆ ಮಾಡ್ತಾ ಇದ್ದಾರಾ ಅಂತ ತಿಳ್ಕೊಬೋದು, ರೈಟ್? ಆದಮೇಲೆ ಯಾವುದೇ ವ್ಯಕ್ತಿ ನಿಮಗೆ ಫೋನ್ ಮಾಡಿ ನಿಮ್ಮ OTPಗಳು, ನಿಮ್ಮ ಬ್ಯಾಂಕ್ ಡೀಟೇಲ್ಸ್, ನಿಮ್ಮ ಪ್ಯಾನ್ ಕಾರ್ಡು ಮತ್ತು ಅಕೌಂಟು, ನಿಮ್ಮ ಆಸ್ತಿ ಬಗ್ಗೆ ಡೀಟೇಲ್ಸ್ ಯಾವುದಾದ್ರೂ ಕೇಳಿದರೆ ಅವರಿಗೆ ಅದನ್ನು ಕೊಡಬಾರದು. ಆಮೇಲೆ ನಮ್ಮ ಮೇಲಿರೋ ರೆಸ್ಪಾನ್ಸಿಬಿಲಿಟಿ, ನಾವೆಲ್ಲರೂ ಸ್ಟೇ ಇನ್ಫಾರ್ಮ್ಡ್. ನಾವು ಇದ್ರ ಬಗ್ಗೆ ತಿಳ್ಕೊತಾ ಇರಬೇಕು, ಇಂಥ ಸ್ಕ್ಯಾಮ್ಸ್ ಬಗ್ಗೆ, ರೈಟ್? ಏನಾದರೂ ಹೊಸದಾಗಿ ಇಂಥ ಸ್ಕ್ಯಾಮ್ಸ್ ಆಗ್ತಾ ಇದ್ದಾವೆ, ನಾವು ಡಿಸ್ಕಸ್ ಮಾಡ್ತಾ ಇರಬೇಕು. ಎಸ್ಪೆಷಲಿ ಯಾರಾದರೂ ನಿಮ್ಮ ಮನೆಯಲ್ಲಿ ವೃದ್ಧರಿದ್ದರೆ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿ. ನಿಮ್ಮ ಗಮನದಲ್ಲಿ ಬಂದ ತಕ್ಷಣ ಇದು ನ್ಯೂಸಲ್ಲಿರೋ ಕೇಳ್ತಿರಲ್ವ,
ಅವ್ರ ಹತ್ರ ಹೋಗ್ಬಿಟ್ಟು ಒಂದು 5 ನಿಮಿಷ ನೀವು ಅವ್ರನ್ನ ಸ್ವಲ್ಪ ಎಜುಕೇಟ್ ಮಾಡಿ. ಇಂಥ ಯಾವುದಾದ್ರೂ ಫೋನ್ ಕಾಲ್ ಬಂದರೆ, ಇಂಥ ಯಾವುದಾದ್ರೂ ಸಿಚುವೇಷನಲ್ಲಿ ನೀವಿದ್ದರೆ ಯಾವ ಥರ ರಿಯಾಕ್ಟ್ ಆಗಬೇಕು ಅಷ್ಟೇ ಸಾಕು. ಆದಮೇಲೆ ಇದನ್ನು ರಿಪೋರ್ಟ್ ಮಾಡೋದು ಕಲಿಬೇಕು. ಇಂಥ ಸೈಬರ್ ಕ್ರೈಮ್ನ ಇಮಿಡಿಯೇಟಾಗಿ ರಿಪೋರ್ಟ್ ಮಾಡಬೇಕು. ಯೂಶ್ವಲಿ ಏನು ಹೇಳ್ತಾರೆ ಇವರು ವಂಚಕರೆಲ್ಲರೂ, ನಿಮಗೆ ಫೋನ್ ಮಾಡಾದ್ಮೇಲೆ ಯಾರಿಗೂ ಇದ್ರ ಬಗ್ಗೆ ಏನು ಸುಳಿವು ಕೊಡಬಾರ್ದು, ಓಕೆ, ನೀವು ಇದ್ರ ಬಗ್ಗೆ ಯಾರ ಜೊತೆ ಮಾತಾಡಿದರೆ ಮತ್ತೆ ನಿಮ್ಮನ್ನ ಅರೆಸ್ಟ್ ಮಾಡಬೇಕಾಗುತ್ತೆ, ಓಕೆ, ಈ ಥರ ಹೇಳಿಬಿಡ್ತಾರೆ. ಭಾಳಷ್ಟು ಜನ ಒಂದು 3-4 ದಿನ ಅಂದರೆ ಹಣ ಟ್ರಾನ್ಸ್ಫರ್ ಮಾಡಿ 3-4 ದಿನ ಏನೂ ಮಾತಾಡಲ್ಲ. ಸೊ ಇಮಿಡಿಯೇಟಾಗಿ ಅದನ್ನು ರಿಪೋರ್ಟ್ ಮಾಡೋದನ್ನು ಕಲಿಬೇಕು. ಸೊ ಇಷ್ಟು ನೀವು ಯೂಸ್ ಮಾಡಿಕೊಂಡ್ರೆ ಇದನ್ನು ಸ್ವಲ್ಪ ಮಟ್ಟಿಗೆ ತಡೀಬೋದು. ಬಟ್ ಮೇಜರ್ಲಿ ನೀವು ತಡೆಯೋದು ಬಹುಶಃ ನನಗನ್ಸೋದೇನು ಅಂತಂದರೆ, ಸರ್ಕಾರ ಮತ್ತು ನಾವು ಇಬ್ಬರು ಕೈ ಜೋಡಿಸಿಲ್ಲ ಅಂತಂದರೆ ಇದನ್ನು ತಡೆಯೋದು ಆಗೋದೇ ಇಲ್ಲ. ಸರಿನಾ? ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇಂಥ ವಿಡಿಯೋಸ್ ನಾವು ರೆಗ್ಯುಲರ್ಲಿ ಪೋಸ್ಟ್ ಮಾಡ್ತಲೇ ಇರ್ತೀವಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್.